ನಮಸ್ಕಾರ ಸ್ನೇಹಿತರೆ, ಕೇಂದ್ರ ಸರ್ಕಾರದ್ದು ಕ್ಯಾಬ್ ಕಂಪನಿ ಬರ್ತಾ ಇದೆ. ಎಲ್ಲ ರೇಟ್ ಡೌನ್ ಆಗುತ್ತಂತೆ. ಕ್ಯಾಬ್ಗಳು ನಮ್ಮ ನಗರದ ಜೀವನಾಡಿ, ಅರ್ಜೆಂಟಿಗೆ ಬೇಕು, ಆದ್ರೆ ಪೀಕ್ ಟೈಮ್ ನಲ್ಲಿ ಡಬಲ್ ಚಾರ್ಜ್ ಮಾಡ್ತಾರೆ ಅಂತ ಹೇಳಿ ಪ್ರಯಾಣಿಕರು ಗೋಳಿಟ್ರೆ ನಮಗೇನ್ ಸಿಗ್ತಾನೆ ಇಲ್ಲ ಸ್ವಾಮಿ, ಎಲ್ಲ ಅವರು ತಗೊಂಡೋಗ್ತಾರೆ ಅಂತ ಹೇಳಿ ಚಾಲಕರು ಕೂಡ ದೂರ್ತಾ ಇದ್ದಾರೆ. ಅದಕ್ಕೆ ಈಗ ಕೇಂದ್ರ ಸರ್ಕಾರ ಭಾರತ್ ಟ್ಯಾಕ್ಸಿ ತರ್ತಾ ಇದೆ. ದೇಶದ ಮೊದಲ ಸಹಕಾರಿ ಟ್ಯಾಕ್ಸಿ ಸೇವೆ. ಇಲ್ಲಿ ಕ್ಯಾಬ್ ಡ್ರೈವರ್ಸೇ ಮಾಲೀಕರು, ಯಾವುದೇ ಕಾರ್ಪೊರೇಟ್ ಕಂಪನಿ ಇಲ್ಲ. ಹಾಗೆ ಓಲಾ ಊಬರ್ ನಂತೆ 25% 30% ಕಮಿಷನ್ ಕೂಡ ಕಟ್ ಆಗಲ್ಲ. ಡ್ರೈವರ್ಸ್ಗೆ 100% ಆದಾಯ, ಜೊತೆಗೆ ಬೋನಸ್ ಮತ್ತು ಡಿವಿಡೆಂಡ್ ಕೂಡ ಸಿಗುತ್ತೆ. ಪ್ರಯಾಣಿಕರಿಗೂ ಕೂಡ ಲಾಭ ಆಗುತ್ತೆ, ಯಾಕಂದ್ರೆ ಕಮಿಷನ್ ಕಟ್ಟಿಲ್ಲ ಅಂದ್ರೆ ಕ್ಯಾಬ್ ದರ ಸಹಜವಾಗಿ ಕಮ್ಮಿ ಆಗುತ್ತೆ. ಇನ್ನು ಪೀಕ್ ಅವರ್ಸ್ ಅಲ್ಲಿ ಸರ್ಜ್ ಪ್ರೈಸಿಂಗ್ ಕೂಡ ಇರುವುದಿಲ್ಲ. ರೇಟ್ ಸ್ಟಡಿ, ಟ್ರಾನ್ಸ್ಪರೆಂಟ್ ಮತ್ತು ಯಾವಾಗಲೂ ಒಂದೇ ರೀತಿ ಇರುತ್ತೆ. ಭಾರತ್ ಟ್ಯಾಕ್ಸಿ ಸಹಕಾರಿ ಮಾಡೆಲ್ ನಲ್ಲಿ ನಡೆಯೋದು. ಅಮೂಲ್, ನಂದಿನಿ ಎಲ್ಲ ಹೇಗೆ ನಡೆಯುತ್ತೆ ಹಾಗೆ. ಚಾಲಕರೇ ಸದಸ್ಯರು, ಅವರದೇ ಸಂಸ್ಥೆ. ಸರ್ಕಾರ ಇದನ್ನ ಮಲ್ಟಿ ಸ್ಟೇಟ್ ಸಹಕಾರಿ ಟ್ಯಾಕ್ಸಿ ಕೋಆಪರೇಟಿವ್ ಲಿಮಿಟೆಡ್ ಮೂಲಕ ರನ್ ಮಾಡೋಕೆ ಪ್ಲಾನ್ ಮಾಡಿದೆ. ಬೋರ್ಡ್ ಅಧ್ಯಕ್ಷರಾಗಿ ಅಮೂಲ್ ಸಂಸ್ಥೆಯ ಜಹೇನ್ ಮೆಹ್ತಾ, ಉಪಾಧ್ಯಕ್ಷರಾಗಿ ರೋಹಿತ್ ಗುಪ್ತಾ ನೇಮಕ ಆಗಿದ್ದಾರೆ. ಮೊದಲ ಹಂತದಲ್ಲಿ ನವೆಂಬರ್ನಿಂದ ದಿಲ್ಲಿಯಲ್ಲಿ ಆರಂಭ ಆಗುತ್ತೆ. ಮುಂದಿನ 5 ವರ್ಷಗಳಲ್ಲಿ ಇಡೀ ದೇಶಕ್ಕೆ ಇದು ಅನ್ವಯ ಆಗುತ್ತೆ. ಮಹಿಳಾ ಚಾಲಕರಿಗೆ ಭಾರತ್ ಟ್ಯಾಕ್ಸಿ ಮಹಿಳಾ ಸಾರಥಿ ಹೆಸರಲ್ಲಿ ವಿಶೇಷ ಅವಕಾಶ, ಫ್ರೀ ಟ್ರೈನಿಂಗ್, ವಿಮಾ ಸೌಲಭ್ಯನೂ ಕೊಡ್ತಾ ಇದ್ದಾರೆ. ಇನ್ನೊಂದು ಸೂಪರ್ ಫೀಚರ್ ಏನು ಅಂದ್ರೆ, ಅಪಾಯದ ಟೈಮ್ ನಲ್ಲಿ SOS ಬಟನ್ ನೇರವಾಗಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಅಲರ್ಟ್ ಕಳಿಸ್ಬಿಡುತ್ತೆ. ಅಂದಹಾಗೆ ಈ ಆಪ್ ನವೆಂಬರ್ ನಲ್ಲಿ ಲಭ್ಯ ಆಗ್ತಾ ಇದೆ. ಮೊದಲು ಹಿಂದಿ, ಮರಾಠಿ, ಇಂಗ್ಲಿಷ್ ನಲ್ಲಿ, ಆಮೇಲೆ ಕನ್ನಡ ಸೇರಿ ಎಲ್ಲಾ ಭಾರತೀಯ ಭಾಷೆಗಳಲ್ಲೂ ಕೂಡ ಲಭ್ಯ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯ ಫುಲ್ ರಿಪೋರ್ಟ್ಗಾಗಿ ಈ ರಿಲೇಟೆಡ್ ವಿಡಿಯೋವನ್ನ ಮಿಸ್ ಮಾಡದೆ ಚೆಕ್ ಮಾಡಿ.